ನಮಸ್ತೆ, ವೆಲ್ಕಮ್ ಬ್ಯಾಕ್. ಮುಂದಿನ ಭಾಗ ಶ್ಲೋಕ ಸಂಖ್ಯಾ 172. ನ ಸ್ವಲ್ಪಮಪಿ ಅಧ್ಯವಸಾಯ ಭೀರೋಃ ಕರೋತಿ ವಿಜ್ಞಾನ ವಿಧಿರ್ಗುಣಂ ಹಿ ಅಂಧಸ್ಯ ಕಿಂ ಹಸ್ತತಲಸ್ಥಿತೋಪಿ ಪ್ರಕಾಶಯತಿ ಅರ್ಥಮಿಹ ಪ್ರದೀಪಃ. ನ ಸ್ವಲ್ಪಮಪಿ ಅಧ್ಯವಸಾಯ ಭೀರೋಃ ಕರೋತಿ ವಿಜ್ಞಾನ ವಿಧಿರ್ಗುಣಂ ಹಿ. ನ ಸ್ವಲ್ಪಮಪಿ ಅಧ್ಯವಸಾಯ ಭೀರೋಃ. ಇಲ್ಲಿ ಅಧ್ಯವಸಾಯ ಭೀರೋಃ ಕರೋತಿ ವಿಜ್ಞಾನ ವಿಧಿರ್ಗುಣಂ ಹಿ. ಕವಿ ತಾನು ತಿಳಿದಂತಹ ವಿಚಾರವನ್ನ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿತ್ತೋ ಅದನ್ನೇ ಇಲ್ಲಿ ಇನ್ನೊಂದು ಪ್ರಕಾರಾಂತರದಿಂದ ಹೇಳ್ತಾ ಇದ್ದಾರೆ. ನಾವು ಏನು ವಿಚಾರವನ್ನ ತಿಳ್ಕೊಂಡಿದೀವೋ ಅದರ ಅನ್ವಯವನ್ನ ಅಥವಾ ಅದರ ಪ್ರಯೋಗವನ್ನ ನಾವು ಮಾಡದೇ ಇದ್ರೆ, ಕೇವಲ ಥಿಯರಿ ಅಥವಾ ಏನು ಥಿಯರಿಗೇನು ಹೇಳ್ತಾರೆ ಕನ್ನಡದಲ್ಲಿ, ಸಿದ್ಧಾಂತಗಳು, ಕೇವಲ ಸಿದ್ಧಾಂತಗಳು ಮಾತ್ರ ಪ್ರಯೋಜನ ಆಗುವುದಿಲ್ಲ. ಅದರ ಅಪ್ಲಿಕೇಶನ್. Can you repeat once? I'll come to English translation later. Okay. ನ ಸ್ವಲ್ಪಮಪಿ ಅಧ್ಯವಸಾಯ ಭೀರೋಃ ಕರೋತಿ ವಿಜ್ಞಾನ ವಿಧಿರ್ಗುಣಂ ಹಿ. ಕೇವಲ ಥಿಯರಿ ಅಥವಾ ಕೇವಲ ಸೈದ್ಧಾಂತಿಕ ವಿಷಯಗಳು ಇದು ಮಾತ್ರ ನಮಗೆ ಸಾಕಾಗುವುದಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಯಾವಾಗ ಪ್ರಯೋಜನ ಆಗ್ತದೆ ಅಂದ್ರೆ ಅದನ್ನ ನಾವು ವ್ಯವಹಾರಕ್ಕೆ ತಂದಾಗ ಮಾತ್ರ. ಅದಕ್ಕೆ ಕವಿ ಒಂದೊಳ್ಳೆ ಉದಾಹರಣೆಯನ್ನ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಅಂಧಸ್ಯ ಕಿಂ ಹಸ್ತತಲ ಸ್ಥಿತೋಪಿ ಪ್ರಕಾಶಯತಿ ಅರ್ಥಮಿಹ ಪ್ರದೀಪಃ. ಒಬ್ಬ ಕುರುಡನಾದಂಥವನ ಕೈಯಲ್ಲಿ ಬೆಳಕಿದ್ರೆ ಆ ಬೆಳಕಿನಿಂದ ಅಂಥವನಿಗೆ ಏನೂ ಪ್ರಯೋಜನ ಇಲ್ಲ. ಅಂದ್ರೆ ಇಲ್ಲಿ ಕವಿ ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ, ಆ ಬೆಳಕು ಅನ್ನುವಂಥದ್ದು ಥಿಯರಿ ಅಥವಾ ಜ್ಞಾನ. ಆ ಜ್ಞಾನ ನಮಗೆ ಸಂಪೂರ್ಣ ಪ್ರಯೋಜನ ಯಾವಾಗ ಆಗ್ತದೆ, ಅದನ್ನ ನಾವು ಬಳಸ್ಕೊಂಡಾಗ. ಜ್ಞಾನವು ಬಳಕೆ ಆದಾಗ ಮಾತ್ರ ಅದರ ಪ್ರಯೋಜನ ಆಗ್ತದೆ. ಕೇವಲ ಜ್ಞಾನ ಇದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಕಾಶಯತಿ ಅರ್ಥಮಿಹ ಪ್ರದೀಪಃ. In 172nd shloka, the poet tries to explain that the theoretical knowledge, mere theoretical knowledge, will not have any value. It doesn't carry any importance unless it is translated into action. He gives a beautiful example, an analogy, saying that a blind person carrying a lamp or light, the light will not have any benefit to the blind person. He will not be able to see something else using this light because he is unfortunately blind by nature. So here the poet says, knowledge here the light represents knowledge, theoretical knowledge, and the ability to see through the eyes is equated with the practical application. So practical application is far more better or important than mere theory. This is the intention of this shloka. Tad atra sakhe dasha visheshe shantihi karaniya etat api ati kashtam tvaya na mantavyam. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ದಶಾ ವಿಶೇಷೆ ಶಾಂತಿ ಕರಣೀಯ ಏತದಪಿ ಅತಿ ಕಷ್ಟಂ ತ್ವಯಾ ನಮಂತವ್ಯ. ಈಗ ನೀನು ಕಷ್ಟ ಅಂತ ಭಾವಿಸದೆ, ಮನಸ್ಸಿನಲ್ಲಿ ಯಾವುದನ್ನು ನೀನು ಇದು ಕಷ್ಟ ಅಂತ ಮೊದಲೇ ನಿರ್ಣಯ ಮಾಡದೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಥೌಟ್ ಥಿಂಕಿಂಗ್ ದಟ್ ಸಮ್ ಅಸೈನ್ಮೆಂಟ್ಸ್, some works are difficult, one must venture into the work. ಮುಂದಿನ ಶ್ಲೋಕಗಳಲ್ಲಿ
ಮುಂದಿನ ಶ್ಲೋಕ 173ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೆ. ಯತಃ ರಾಜಾ ಕುಲವಧೂ ವಿಪ್ರಾಃ ಮಂತ್ರಿಣಶ್ಚ ಪಯೋಧರಾಃ ಸ್ಥಾನಭ್ರಷ್ಟಾಃ ನ ಶೋಭಂತೆ ದಂತಾಃ ಕೇಶಾಃ ನಖಾಃ ನರಾಃ. ಸ್ಥಾನಭ್ರಷ್ಟಾಃ ನ ಶೋಭಂತೆ ಏತೆ ಸರ್ವೇ. ಈ ಎಲ್ಲ ವಿಷಯಗಳು ಅಥವಾ ವಸ್ತುಗಳು ಆಯಾ ಸ್ಥಾನದಲ್ಲಿದ್ರೆ ಮಾತ್ರ ಮಹತ್ವ. ಆ ಸ್ಥಾನವನ್ನ ಕಳ್ಕೊಂಡ್ರೆ ಅದಕ್ಕೆ ಯಾವುದೇ ಮಹತ್ವ ಇರಲಿಲ್ಲ. ಈಗ ಯಾವ್ಯಾವುದು ಅಂತ ಹೇಳ್ತಾ ಇದ್ದಾನೆ. ಯಾವುದು? ರಾಜಾಹ ಕುಲವಧೂಃ ವಿಪ್ರಾಹ ಮಂತ್ರಿಣಶ್ಚ ಪಯೋಧರಾಹ ದಂತಾಹ ಕೇಶಾಹ ನಖಾಹ ನರಾಹ. ಈ ಇಷ್ಟು ವಸ್ತುಗಳು, ರಾಜ, ನೃಪ, ಅಧಿಪ, ಕುಲವಧೂಹು ಕುಲಸ್ತ್ರೀ, ಕುಲ ಮರ್ಯಾದೆಯನ್ನ ಮೀರಿ ಹೋದಂತಹ ಕುಲಸ್ತ್ರೀ, ಅವಳಿಗೆ ಯಾವುದೇ ಮಹತ್ವ ಇರುವುದಿಲ್ಲ, ಆಕೆಗೆ ಹೆಚ್ಚು ಗೌರವ ಇರುವುದಿಲ್ಲ. ರಾಜನು ಅವನ ಸಿಂಹಾಸನದಲ್ಲಿದ್ರೆ ಅವನಿಗೆ ಮಹತ್ವ. ಅವನು ಆ ಸಿಂಹಾಸನದಿಂದ ಇಳಿದು ಬಿಟ್ರೆ, ಈಗ ಉದಾಹರಣೆಗೆ ನಮ್ಮ ಈಗಿನ ಒಂದು ಪದ್ಧತಿಯಲ್ಲೇ ಹೇಳುವುದಾದ್ರೆ, ಯಾರು ಆಡಳಿತ ಪಕ್ಷದಲ್ಲಿರ್ತಾರೋ ಅವರಿಗೆ ಒಂದು ಹೆಚ್ಚಿನ ಮಹತ್ವ ಇರ್ತದೆ. ವಿರೋಧ ಪಕ್ಷದಲ್ಲಿರುವವರಿಗೆ ಅಥವಾ ಸೋತಂತಹ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನ ಅಥವಾ ಜನರು ಅವರಿಗೆ ಹೆಚ್ಚು ಮಹತ್ವವನ್ನು ಕೊಡುವುದಿಲ್ಲ. ಮಂತ್ರಿಣಶ್ಚ ಪಯೋಧರಾಹ, ಮಂತ್ರಿಗಳು ಅಥವಾ ಆಯಾ ಸ್ಥಾನಗಳಲ್ಲಿ ಶೋಭಿಸುವಂಥವರು. ಹಾಗೆಯೇ ದಂತಾಹ ಕೇಶ ನಖಾಹ ನರಾಹ, ಹಲ್ಲು, ಉಗುರು ಮತ್ತು ಯಾವುದು ಕೇಶಾಹ, ಕೂದಲು, ಇವೆಲ್ಲವೂ ಆಯಾ ಸ್ಥಾನಗಳಲ್ಲಿದ್ದರೆ ಮಾತ್ರ ಮಹತ್ವ. ಆ ಸ್ಥಾನವನ್ನ ಕಳ್ಕೊಂಡ್ರೆ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಅದೇ ತರ ನರಾಹ, ವ್ಯಕ್ತಿಗಳು ಕೂಡ ಆ ಒಂದು ಸ್ಥಾನವನ್ನ ಅಲಂಕರಿಸಿದ್ರೆ ಮಾತ್ರ ಮಹತ್ವವನ್ನು ಪಡ್ಕೊಳ್ತಾರೆ. ಯಾವತ್ತು ಆ ಸ್ಥಾನವನ್ನ ಕಳ್ಕೊಳ್ತಾರೋ ಅವತ್ತು ಅವರ ಮಹತ್ವ ಹೋಗಿರ್ತದೆ ಅಂತ ಹೇಳಿ ಈ ಶ್ಲೋಕದ ಆಶಯ. ಸೊ ಹಿಯರ್ ದ ಪೊಯೆಟ್ enlists some of the objects or people who gain respect in the eyes of the public only at particular position. The king, Kulavadhuhu, is the lady who is born and brought up in a particular systematic way. And Mantrinascha Payodharaha, the people who are at the helm of affairs. Dantaha Keshaha Nakhaha Naraha, the teeth and the hair, Nakhaha, the nails, and other people. So all these things and people will gain respect at a particular position. Otherwise, they will lose respect. This is the essence. Iti Vignaya Matiman Swasthanam na Parityajet Kapurusha Vachanam Etat. So having said this, ಇಷ್ಟೆಲ್ಲ ಯೋಚನೆ ಮಾಡಿ ಆದ್ಮೇಲೆ ಮತಿಮಾನ್ ಸ್ವಸ್ಥಾನಂ ನ ಪರಿತ್ಯಜೇತ್, ಬುದ್ಧಿವಂತನಾದಂಥವನು ಉನ್ನತ ಸ್ಥಾನವನ್ನ ಪರಿತ್ಯಾಗ ಮಾಡಬಾರದು. ಕಾಪುರುಷ ವಚನಂ ಏತತ್. ಕೆಲವೊಬ್ರು ಹೇಡಿಗಳು ಈ ತರ ಮಾತಾಡ್ತಾರೆ ಅಂತ ಹೇಳಿ ಈ ವಿಚಾರವನ್ನು ಹೇಳ್ತಾರೆ. ಯತಃ ಸ್ಥಾನಂ ಉತ್ಸೃಜ್ಯ ಗಚ್ಚಂತಿ ಸಿಂಹಾಃ ಸತ್ಪುರುಷಾಃ ಗಜಾಃ ತತ್ರೈವ ನಿಧನಂ ಯಾಂತಿ ಕಾಕಾಃ ಕಾಪುರುಷಾಃ ಮೃಗಾಃ. So in the previous line of Gadya, the prose, Manthara tries to conclude that if a person is in a good position, he must not leave the position without proper thought. So one must stay in one's own position if it is very useful to him and the society. But there are different kinds of opinions. So here he is trying to collect some of the contradictory opinions. ಸ್ಥಾನಮುತ್ಸೃಜ್ಯ ಗಚ್ಚಂತಿ ಸಿಂಹಾಃ ಸತ್ಪುರುಷಾಃ ಗಜಾಃ. ಕೆಲವೊಬ್ರು ಏನು ಹೇಳ್ತಾರೆ, ಸಿಂಹ, ಸತ್ಪುರುಷ, ಗಜ ಇವ್ಯಾವು, ಸಿಂಹ ಸತ್ಪುರುಷ ಸಜ್ಜನರು, ಗಜಾಹ ಆನೆಗಳು, ದಂತಿ, ಇವುಗಳು ಯಾವುವು ತನ್ನ ಸ್ಥಾನದಲ್ಲಿಯೇ ದೀರ್ಘಕಾಲ ಇರುವುದಿಲ್ಲ. ಅವು ಸ್ವಸ್ಥಾನವನ್ನು ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ.
ತತ್ರೈವ ನಿಧನಂ ಯಾಂತಿ ಕಾಕಾಹ ಕಾಪುರುಷಾಹ ಮೃಗಾಹ. ಆದರೆ ಕಾಗೆ ಮತ್ತು ಹೇಡಿಗಳು, ಹಾಗೆಯೇ ಮೃಗ, ಜಿಂಕೆ, ಇವಿಷ್ಟು ಈ ಮೂರು ಕೆಟಗರಿ ಏನಿದೆ, ಈ ಮೂರು ಜೀವಿಗಳು ಏನಿದ್ದಾರೆ, ಇವರು ತಮ್ಮ ಸ್ಥಾನದಲ್ಲಿಯೇ ಜೀವನವನ್ನ ಕಳೀತಾರೆ. ಅವರು ಇನ್ನೊಂದು ಸ್ಥಾನಕ್ಕೆ ಹೋಗುವಂತಹ ಧೈರ್ಯವನ್ನು ಮಾಡುವುದಿಲ್ಲ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಸೊ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಸಮ್ ಲೀವ್ ದೇರ್ place and they venture out, they want to explore, like the lion and noble personalities and the elephant. So there is another section of people or animals, birds, who live, who born in the place wherein they die. Kakaha kapurushaha mrigaha. The birds, particularly the crow and the covered eyes, and mrigaha, the deer. So these here the poet makes distinction between the bold, courageous people making strides and trying to explore themselves, and covered eyes and some other animals, they try to live the entire life in the place where they got birth. So this is one kind of description. किं वीरस्य मनस्विनः स्वविषयः को वा विदेशस्तथा यं देशं श्रयते तमेव कुरुते बाहुप्रतीपार्जन प्रतापार्जितं यद्दंष्ट्रानल लाङ्गल प्रहरणः सिंहो वनं गाहते तस्मिन्नेव हतद्विपेन्द्र रुधिरैः तृष्णां छिनत्ति आत्मनः. ಈ ಶ್ಲೋಕದಲ್ಲಿ ಕೋ ವೀರಸ್ಯ ಮನಸ್ವಿನಃ ಸ್ವವಿಷಯಃ, ಒಬ್ಬ ವೀರನಾದಂಥವನಿಗೆ, ಧೈರ್ಯಶಾಲಿಯಾದಂಥವನಿಗೆ, ಮನಸ್ವಿನಃ ಸ್ವವಿಷಯಃ, ಅವನಿಗೆ ಕೋವಾ ವಿದೇಶಸ್ತತ, ಅವನು ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ, ಹಿಂದೆನೂ ಈ ಶ್ಲೋಕ ಬಂದಿತ್ತು. ಯಾರಿಗೆ ಧೈರ್ಯ ಇರ್ತದೋ ಅವನು ಇದು ನನ್ನ ದೇಶ ಅಥವಾ ನನ್ನ ಜನ, ಇದು ನನಗೆ ಪರಿಚಯ ಇಲ್ಲದಂತಹ ವಿದೇಶ, ವಿದೇಶ ಅಂದ್ರೆ ಫಾರಿನ್ ಅಂತ ಅರ್ಥ ಅಲ್ಲ, ಇಲ್ಲಿ ನನಗೆ ಪರಿಚಯ ಇಲ್ಲದಂತಹ ದೇಶ ಅಂತ ಅರ್ಥ. ದೇಶ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಪ್ರದೇಶ ಅನ್ನುವಂತಹ ಅರ್ಥದಲ್ಲೂ ಪ್ರಯೋಗ ಇದೆ. ಯಂ ದೇಶಂ ಶ್ರೇಯತೆ ತಮೇವ ಕುರುತೆ ಬಾಹು ಪ್ರತಾಪಾರ್ಜಿತಂ. ಈಗ ಯಾರು ಸಾಮರ್ಥ್ಯ ಉಳ್ಳವರು ಅಥವಾ ಅತ್ಯಂತ ಯೋಗ್ಯರು, ಅವರು ತಮ್ಮ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗಿ ತಮ್ಮ ಸಾಮರ್ಥ್ಯದಿಂದ ಅವರು ನೆಲೆಯನ್ನ ಕಂಡುಕೊಳ್ತಾರೆ. ಈಗ ಉದಾಹರಣೆಗೆ ಅನೇಕ ಭಾರತೀಯರು ವಿದೇಶಗಳಲ್ಲಿ ತಮ್ಮ ಪ್ರತಿಭೆಯಿಂದ ಒಳ್ಳೊಳ್ಳೆಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಸೊ ಇಲ್ಲಿ ಕವಿ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಯದ್ದಂಷ್ಟ್ರಾನಖ ಲಾಂಗುಲ ಪ್ರಹರಣ ಸಿಂಹ ವನಂ ಗಾಹತೆ ತಸ್ಮಿನ್ನೇವ ಹತದ್ವಿಪೇಂದ್ರ ರುಧಿರೈಹಿ ತೃಷ್ಣಾಂ ಚಿನತ್ತಿ ಆತ್ಮನಃ. ಸಿಂಹ ಯಾವ ಒಂದು ವನವನ್ನ ಪ್ರವೇಶ ಮಾಡುತ್ತೋ ಆ ವನದಲ್ಲಿ ಯದ್ದಂಷ್ಟ್ರ ನಖ ಲಾಂಗುಲ ಪ್ರಹರಣ, ಅದರ ಸಂಪತ್ತೇನು, ಸಿಂಹದ ಸಂಪತ್ತೇನು ಅಂದ್ರೆ ಉಗುರು, ಹಲ್ಲು ಮತ್ತು ಅದರ ಧೈರ್ಯ, ಮತ್ತು ಲಾಂಗುಲ, ಲಾಂಗುಲ ಅಂದ್ರೆ ಬಾಲ ಅಂತ ಅರ್ಥ. ಆ ಬಾಲವನ್ನ ಎತ್ತಿ ತಾನೇ ಇಲ್ಲಿ ರಾಜ ಅಂತ ಹೇಳ್ಕೊಳ್ಳೋದು. ಪ್ರಹರಣ ಸಿಂಹ ವನಂ ಗಾಹತೆ, ಹೊಸ ವನವನ್ನ ಪ್ರವೇಶ ಮಾಡಿದಾಗ ತಸ್ಮಿನ್ನೇವ ತದ್ವಿಪೇಂದ್ರ ರುಧಿರೈಹಿ ತೃಷ್ಣಾಂ ಚಿನತ್ತಿ ಆತ್ಮನಃ, ಅಲ್ಲಿನ ಮದ ಗಜ ಏನಿದೆಯೋ, ಮದ ಭರಿತವಾದಂತಹ ಆನೆ ಏನಿದೆಯೋ, ಅಂತಹ ಆನೆಯ ಮೇಲೆ ಆಕ್ರಮಣ ಮಾಡಿ ಅದರ ಯಾವುದು ರಕ್ತದಿಂದ ತನ್ನ ನೀರಡಿಕೆಯನ್ನ, ಬಾಯಾರಿಕೆಯನ್ನ ನಿವಾರಿಸಿಕೊಳ್ಳುತ್ತೆ. ಅದು ಸಿಂಹದ ಒಂದು ಛಲ, ಸಿಂಹದ ಒಂದು ತಾಕತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಸಿಂಹದ ಉಪಮೆಯನ್ನ ಕವಿ ಪ್ರಜ್ಞಾವಂತರು ಅಥವಾ ಸಮರ್ಥರಾದಂತಹ ಜ್ಞಾನಿಗಳಿಗೆ ಕವಿ ಇಲ್ಲಿ ಕೊಡ್ತಾ ಇದ್ದಾನೆ. ಹಿಯರ್ ಇನ್ 175th ಶ್ಲೋಕ the poet tries to explain the power to explore. The wise people will have the ultimate ability to
explore and expand their horizon. Kim veerasya manasvinah svavishayah kim va videshastatha. The wise man will not hesitate to go out of the known areas. He will venture out the unknown locations. Yam desham shrayate tameva kurute bahu prataparjitam. Wherever he goes, he will try to establish and prove with his abilities and knowledge. Here the poet gives one example. Yad damshtra nakha langula praharanaha simham vadam gahate. The lion which enters into a new territory boundary, it tries to attack the elephant and quenches his thirst with the elephant's blood. So that is the power of the elephant. Sorry, the lion. Here the poet is bringing similarity between the attitude of lion as well as the wise man. In 176th shloka, 176ನೇ ಶ್ಲೋಕ, ಅಪರಂಚ ನಿಪಾನಮಿವ ಮಂಡೂಕಾಃ ಸರಃ ಪೂರ್ಣಂ ಇವ ಅಂಡಜಾಃ ಸೋದ್ಯೋಗಂ ನರಮಾಯಾಂತಿ ವಿವಶಾಃ ಸರ್ವಸಂಪದಃ. ನಿಪಾನಮಿವ ಮಂಡೂಕಾಃ. ಸಾಮಾನ್ಯವಾಗಿ ಮಂಡೂಕಾಹ, ಮಂಡೂಕ ಅಂದ್ರೆ ಕಪ್ಪೆ. ಕಪ್ಪೆ ನೀರಿನ ಯಾವುದೇ ಒಂದು ಕೊಳ, ಒಂದು ಸಣ್ಣ ಹಳ್ಳ, ಇದನ್ನ ಹುಡುಕೊಂಡು ಬರುತ್ತೆ. ಅದು ಎಲ್ಲಿದ್ರೂ ಆ ನೀರಿನ ಒಂದು ಸ್ಥಾನಕ್ಕೆ ಬಂದೇ ಬರುತ್ತೆ. ನಿಪಾನಮಿವ ಮಂಡೂಕಾಹ ಸರಃ ಪೂರ್ಣಂ ಇವ ಅಂಡಜಾಹ. ನಿಪಾನಮಿವ ಮಂಡೂಕಾಹ ಸರಃ ಪೂರ್ಣಂ ಇವ ಅಂಡಜಾಹ. ಹಕ್ಕಿಗಳು ಕೂಡ ನೀರನ್ನ ಆಶ್ರಯಿಸಿಕೊಂಡು ಬರುತ್ತೆ. ಅದು ಕೊಳ ಇರ್ಬೋದು, ನದಿ ಇರ್ಬೋದು, ಹಳ್ಳ ಇರ್ಬೋದು, ಸರೋವರ ಇರ್ಬೋದು, ಅಥವಾ ಒಂದು ಕಲ್ಯಾಣಿ ಅಂತ ಕರೀತಾರಲ್ಲ. ಸೊ ನೀರಿನ ಯಾವುದೇ ಆಕಾರವನ್ನ, ಒಂದು ಮೂಲವನ್ನ ಅರಸ್ಕೊಂಡು ಈ ಮಂಡೂಕಗಳು ಮತ್ತು ಸರಗ ಯಾವುದು ಅಂಡಜಾಹ, ಅಂಡಜ ಅಂದ್ರೆ ಎಲ್ಲ ರೀತಿಯ ಹಕ್ಕಿಗಳು, ಇವು ನೀರನ್ನ ಹುಡುಕೊಂಡು ಯಾವಾಗ್ಲೂ ಬಂದೇ ಬರುತ್ತೆ. ಸೋದ್ಯೋಗಂ ನರಮಾಯಾಂತಿ ವಿವಶಾಹ ಸರ್ವ ಸಂಪದಃ. ಈ ಲೈನ್ ಅನ್ನ ಅಂಡರ್ಲೈನ್ ಮಾಡಿ 176th ಶ್ಲೋಕದಲ್ಲಿ. ಸೋದ್ಯೋಗಂ ನರಮಾಯಾಂತಿ ವಿವಶಾಹ ಸರ್ವ ಸಂಪದಃ. ಉತ್ಸಾಹದಿಂದ ಕೆಲಸ ಮಾಡುವಂತಹ ಮನುಷ್ಯನಿಗೆ ಸಂಪತ್ತು ಬಂದೇ ಬರುತ್ತೆ. ಸೋದ್ಯೋಗಂ, ಉದ್ಯೋಗ ಅನ್ನೋ ಶಬ್ದಕ್ಕೆ ಇಲ್ಲಿ ಪ್ರಯತ್ನ ಅಂತ ಅರ್ಥ. ಪ್ರಯತ್ನ ಮಾಡುವಂತಹ ಮನುಷ್ಯನಿಗೆ ವಿವಶಾಹ ಸರ್ವ ಸಂಪದಃ, ಅವನು ಬಯಸಿದಂತಹ ಸಂಪತ್ತು ಬಂದೇ ಬರುತ್ತೆ. ಇದು ಈ ಶ್ಲೋಕದ ತಾತ್ಪರ್ಯ. ಇದರ ಎರಡನೇ ಪಂಕ್ತಿ, ಸೋದ್ಯೋಗಂ ನರಮಾಯಾಂತಿ ವಿವಶಾಹ ಸರ್ವ ಸಂಪದಃ, ಅದನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ತೀವಿ, ರೇಖಾಂಕನ ಮಾಡ್ತೀವಿ. So 176th shloka narrates that the frog and birds will definitely come to the sources of water. Similarly, the person who makes efforts, who embarks upon different projects, he will definitely see the good times. Here the efforts are more important. That is the essence of the shloka. Anyach सुखम आपतितं सेव्यं दुःखम आपतितं तथा चक्रवत् परिवर्तन्ते दुःखानि च सुखानि च. ಸುಖಂ ಆಪತಿತಂ ಸೇವ್ಯಂ ದುಃಖಂ ಆಪತಿತಂ ತಥಾ. ಸುಖ ಮತ್ತು ದುಃಖ ಇದನ್ನ ಅನೇಕ ಕಡೆ ಚಕ್ರಕ್ಕೆ ಹೋಲಿಸಿದ್ದಾರೆ. ಚಕ್ರದ ಒಂದು ಭಾಗ ಮೇಲೆ ತುದಿ ಇದ್ರೆ ಅದು ಕಾಲಾಂತರದಲ್ಲಿ ಮತ್ತೆ ಕೆಳಗೆ ಬರಲೇಬೇಕು. ಕೆಳಗಿರುವಂತಹ ಭಾಗ ಇನ್ನೊಂದು ಕಾಲದಲ್ಲಿ ಮೇಲ್ಭಾಗಕ್ಕೆ ಹೋಗಲೇಬೇಕು. ಹೀಗೆ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಸುಖ ಮತ್ತು ದುಃಖ ಇವೆರಡೂ ಶಾಶ್ವತ ಅಲ್ಲ. ಆದ್ದರಿಂದ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಇರುವಂಥದ್ದು. ಇದ್ರ ಬಗ್ಗೆ ಅನೇಕರು ಕವಿಗಳು, ಜ್ಞಾನಿಗಳು
ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಒನ್ ಮಸ್ಟ್ ನಾಟ್ ಲೂಸ್ ಹಾರ್ಟ್ in the face of difficulties, and one must not be overwhelmed by the happiness, because miseries and happiness, they come in circles. At one point of time, we may be happy, and other point we are bound to find some difficult situations. So even after difficult situations, the good times will definitely come over. So one must not lose balance at all these times. This is the content. Anyacha उत्साह संपन्नमदीर्घसूत्रं क्रियाविधिघ्नं व्यसनेषु असक्तं शूरं कृतज्ञं दृढसौहृदं च लक्ष्मीः स्वयं याति निवासहेतोः. Here the poet is giving the indications or the manual to become rich. What is the way to become rich? How to make money? One can find important instructions in this shloka. उत्साह संपन्नम अदीर्घ सूत्रम क्रिया विधिघ्नम व्यसनेषु असक्तम शूरम कृतज्ञम दृढ़ सौहृदं च लक्ष्मीः स्वयं याति निवास हेतु. लक्ष्मीः स्वयं याति निवास हेतु. The person who is carrying these characteristics will definitely see the inflow of money. What are the characteristics? First one is utsaha sampannam. He must be filled with enthusiasm, motivation, encouragement. Utsaha sampannam adirgha sutram. Dirgha sutri chirakriyah. That means the tendency to procrastinate, postponing tendency. That should not be there. Adirgha sutram. He must not postpone the works which are due to be done at a particular point of time. Kriya vidhignam. One must know how to discharge the duties. Vyasaneshu asaktam. Not being enslaved to the wrong habits, the bad habits. Shuram kritagnam dridha sauhridancha. Shura is the willpower, the strength. Kritagnam, one who is grateful, loyal, and one who remembers all the good being done to him. Dridha sauhridancha, one who has got complete conviction, commitment. So with all these qualities, a person will definitely see the good inflow of monies. Lakshmi swayam yati nivasa hetu. Lakshmi, that is the wealth, will definitely come to him. ಇಲ್ಲಿ ಕವಿ ಮೂರು ಪಂಕ್ತಿಯಲ್ಲಿ ಹೇಳಿದಂತಹ ಗುಣಲಕ್ಷಣ ಉಳ್ಳ ವ್ಯಕ್ತಿಯ ಬಳಿ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ. ನಾವು ಶ್ರೀಮಂತರಾಗಬೇಕು ಅಂದ್ರೆ ಈ ಎಲ್ಲ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವ್ಯಾವುದು? ಉತ್ಸಾಹ ಸಂಪನ್ನಂ ಅದೀರ್ಘ ಸೂತ್ರಂ. ಉತ್ಸಾಹ, ಚೈತನ್ಯ, ಲವಲವಿಕೆಯಿಂದ ಕೂಡಿರಬೇಕು. ಅದೀರ್ಘ ಸೂತ್ರಂ, ಈ ಮುಂದೆ ಹಾಕುವಂತಹ ಪ್ರವೃತ್ತಿ, ಯಾವುದನ್ನ ಯಾವ ಸಂದರ್ಭದಲ್ಲಿ ಮಾಡಬೇಕೋ ಅದಕ್ಕಿಂತ ಮೊದಲೇ ನಾವು ಆ ಕೆಲಸವನ್ನ ಮುಗಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನು ಹೊಂದಿರಬೇಕು. ಅದನ್ನ ಮುಂದೆ ಹಾಕುವ ಪ್ರವೃತ್ತಿಯನ್ನ ಇಟ್ಕೊಳ್ಬಾರ್ದು. ಮೂರನೆಯ ಗುಣ ಕ್ರಿಯಾ ವಿಧಿಜ್ಞಂ, ಹೇಗೆ ಯಾವ ಕೆಲಸ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಇದು. ನಾಲ್ಕನೆಯ ಗುಣ ವ್ಯಸನೇಶು ಅಸಕ್ತಂ, ಈ ದುರ್ವ್ಯಸನಗಳ ದಾಸನಾಗಬಾರ್ದು. ಐದನೆಯ ಗುಣ ಶೂರನಾಗಿರ್ಬೇಕು. ಶೂರ ಅಂದ್ರೆ ಇಲ್ಲಿ ಸವಾಲುಗಳನ್ನು ಸ್ವೀಕರಿಸುವಂತಹ ಮನಃಪ್ರವೃತ್ತಿ ಉಳ್ಳವನಾಗಿರ್ಬೇಕು. ಕೃತಜ್ಞಂ, ಅವನು ಕೃತಜ್ಞನಾಗಿರಬಾರ್ದು, ಕೃತಜ್ಞನಾಗಿರ್ಬೇಕು. ತನಗೆ ಯಾರು ಉಪಕಾರ ಮಾಡಿದ್ದಾರೋ ಅವರನ್ನ ಸ್ಮರಿಸುವ ಒಂದು ಮನೋವೃತ್ತಿಯನ್ನು ಹೊಂದಿರಬೇಕು. ದೃಢ ಸೌಹೃದಂಚ, ತಾನು ಮಾಡುವಂತಹ ಕೆಲಸದ ಬಗ್ಗೆ ಸಂಪೂರ್ಣವಾದಂತಹ ನಂಬಿಕೆ, ಶ್ರದ್ಧೆ ಉಳ್ಳವನಾಗಿರ್ಬೇಕು. ಇಷ್ಟು ಗುಣಗಳಿದ್ರೆ ಉತ್ಸಾಹ ಸಂಪನ್ನ, ಅದೀರ್ಘ ಸೂತ್ರ, ಕ್ರಿಯಾವಿಧಿಜ್ಞ, ವ್ಯಸನೇಶ್ವಸಕ್ತಿ, ಶೂರ, ಕೃತಜ್ಞ, ದೃಢ ಸೌಹೃದ, ಈ 7 ಗುಣಗಳನ್ನ ಹೊಂದಿದ್ರೆ ಅಂಥ ವ್ಯಕ್ತಿಯ ಬಳಿ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ.
ಸ್ವಯಂ ಯಾತಿ ನಿವಾಸ ಹೇತೋ. ಅಂತಹ 7 ಗುಣಗಳು ಎಲ್ಲಿದೆಯೋ ಅಲ್ಲಿ ಲಕ್ಷ್ಮಿ ತನ್ನ ಸ್ಥಿತಿಯನ್ನ ಕಂಡುಕೊಳ್ತಾಳೆ ಅಂತ ಹೇಳಿ ಇಲ್ಲಿ ಈ ಶ್ಲೋಕದಲ್ಲಿ ಪ್ರಯತ್ನಕ್ಕೆ ಹೆಚ್ಚು ಮಹತ್ವವನ್ನ ಕವಿ ಕೊಟ್ಟಿದ್ದಾನೆ. ನಾವು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಅಂತ ಕಾಣುತ್ತೆ. ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಅಥವಾ ಸಂಶಯಗಳು, ಪ್ರಶ್ನೆಗಳು, ಸಲಹೆಗಳು ಕೊಡಬಹುದು. ಈಗಾಗಲೇ ನಾನು ಪ್ರತಿದಿನ ಇಮೇಲ್ ಮೂಲಕ ಭಾರ್ಗವಲಕ್ಷ್ಮಿ ಅವರಿಗೆ ಇಲ್ಲಿನ ಆಡಿಯೋ ಮತ್ತು ವಿಡಿಯೋ ಎರಡೆರಡು ಸೆಟ್, ಅಂದ್ರೆ ಮೊದಲ ಭಾಗ ಮತ್ತು ಎರಡನೇ ಭಾಗ ಎರಡನ್ನು ಆಡಿಯೋ ಮತ್ತು ವಿಡಿಯೋನ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರಾಯಶಃ ಅವರು ಪ್ರತಿ ದಿನವೂ ಕೂಡ ಅದನ್ನ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದಾರೆ ಅಂತ ಭಾವಿಸ್ತೇನೆ. ಅದನ್ನ ನೀವು ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಬಹುದು. ಪರೀಕ್ಷಾ ಸಿದ್ಧತಾ ದೃಷ್ಟಿಯಿಂದ ಅಥವಾ ಆಯಾ ದಿನದ್ದನ್ನ ನೀವು ಮತ್ತೊಂದು ಬಾರಿ ಒಂದ್ಸಲ ಮೆಲುಕು ಹಾಕಿದ್ರೆ ಅದನ್ನ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅದನ್ನ ಕಳಿಸ್ತಾ ಇದ್ದೇನೆ. ಸೊ ಅಪಾರ್ಟ್ ಫ್ರಮ್ ದ ಕ್ಲಾಸ್ ಯು ಆರ್ ಅಡ್ವೈಸ್ಡ್ ಟು ರಿವ್ಯೂ ಆರ್ go through the entire contents of the class before coming to the next classes. This is the requirement so that you can refresh your knowledge, upgrade and update yourself and be perfect with the content. So this is the intention. If you have any concerns, please let me know. ಇನ್ನೇನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಇದ್ರೆ ಹೇಳ್ಬೋದು. ಪ್ರಶ್ನೆ, ಸಲಹೆ ಅಥವಾ ಇದನ್ನ ಇನ್ನೂ ಹೇಗೆ ಉತ್ತಮಗೊಳಿಸ್ಕೊಳ್ಬಹುದು, ಯಾವುದೇ ವಿಷಯವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ನೀವು ಚರ್ಚೆಗೆ ತರಬಹುದು. ಪ್ರಾಯಶಃ ನಿಮ್ಮ ಎಲ್ಲ ಆಡಿಯೋ ಮ್ಯೂಟ್ ಆಗಿರ್ತದೆ. ಏನೇ ಮಾತಾಡ್ಬೇಕಾದ್ರೂ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಏನಾದ್ರೂ ಇದೆಯಾ ವಿಷಯ? ಹರಿ ಓಂ. ಏನಾದ್ರೂ ಪ್ರಶ್ನೆ, ಸಲಹೆಗಳಿದ್ಯಾ ಅಥವಾ ಮುಗಿಸೋಣ ಕ್ಲಾಸ್? Do you have any questions or suggestions or shall we wind up the class? ಕೇಳ್ತಾ ಇದೆಯಾ ನಾನು ಮಾತಾಡೋದು? ಹಲೋ. ಎಸ್ ಸರ್, ಕೇಳಿಸ್ತಾ ಇದೆ. ಫೈನ್. ಇನ್ನೇನಾದ್ರೂ ಸಲಹೆ ಸೂಚನೆಗಳಿದ್ಯಾ? Maunam Sammati Lakshanam. I think you don't have any questions. So see you tomorrow at 10 o'clock. Probably the way that we are proceeding further is convenient for all of you to understand the contents. ಎಲ್ರಿಗೂ ಇದೇ ಪದ್ಧತಿ ಅಥವಾ ಇದೇ ವೇಗ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕೆ ತುಂಬಾ ನಿಧಾನವಾಗಿಯೇ ನಾನು ಮುಂದುವರಿತಾ ಇದ್ದೇನೆ. ಯಾಕಂದ್ರೆ ಈ ಅಂಶಗಳು ತುಂಬಾ ದಿನ ಆಗೋಗಿದ್ದ ಕಾರಣಕ್ಕಾಗಿ ಕೆಲವೊಬ್ರು ಒಂದು ಸ್ವಲ್ಪ ಸಮಯ ತಗೊಳ್ಕೊಳ್ಬಹುದು ನಿಮ್ಮ ಈ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೇನೆ. ಪ್ರಾಬ್ಲಿ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ವಿದಿನ್ ದಿ ಲಾಕ್ಡೌನ್ ಪೀರಿಯಡ್, ದಟ್ ಈಸ್ 3rd of May. ಅಷ್ಟರೊಳಗೆ ನಮ್ದು ಡಿಸ್ಕಷನ್ ಮುಗಿಯುತ್ತೆ ಅಂತ ಕಾಣುತ್ತೆ. ಇದೇ ವೇಗವಾಗಿ ಹೋಗುತ್ತೆ. ಸರಿ, ಧನ್ಯವಾದ. ನಾಳೆ ಮತ್ತೆ ಸಿಗೋಣ. Thank you. See you tomorrow.